ಚೆನ್ನಾಗಿದೆ ಜಾಗ ಓಡಾಡೋಕ್ಕೆ ಚೆನ್ನಾಗಿದೆ. ಆದರೆ ಎಲ್ಲ ಐಟಮು ಇಲ್ಲಿ ಸಿಗ್ತಾ ಇತ್ತು ಅವಾಗ್ಲಿಂದ, ನಾವು ಚಿಕ್ಕ ಮಕ್ಕಳಿಂದನೂ ಸಿಗ್ತಾ ಇತ್ತು ಎಲ್ಲ ಐಟಮ್ ತಗೊಂಡೋಗಿ ಬಂದರೆ. ಇವಾಗ ಹುಡುಕ್ಬೇಕು. ಹುಡುಕ್ಬೇಕನ್ನೋದಲ್ಲ, ಈಗ ನೋಡಿ ಅಲ್ಲಿ ಮಳೆ ಬರ್ತಾ ಇದೆ, ಇವಾಗ ಗಾಡಿಗಳು ಅಲ್ಲೆಲ್ಲ ಅಷ್ಟೊಂದು ಇದಾವೆ. ಈಗ ರೋಡಲ್ಲಿ ಓಡಾಡ್ತಿದ್ರಿ ಮುಂಚೆ, ಹೌದು ಅಲ್ವಾ? ಇವಾಗ ನೋಡಿ ನಿಮ್ ಫುಟ್ಪಾತ್ ಇವಾಗ ನಮ್ದು ಜಾಗ ಅಂತ ನೀಟಾಗಿ ಫ್ರೀಯಾಗಿ ಓಡಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಫೀಲು? ಓಡಾಡೋಕ್ಕೆ ಏನೋ ಫ್ರೀ ಇದೆ. ಐಟಮ್ ಏನೋ ಸಿಕ್ಕು ಅಂದ್ರೆ ನಮ್ಗೆ ಈ ದಾರಿನಲ್ಲಿ ಎಲ್ಲ ಐಟಮು ಸಿಕ್ಬಿಡೋದು. ಈ ಕಡೆ ಒಂದು ಅಂಗಡಿ, ಈ ಕಡೆ ಒಂದು ಅಂಗಡಿ. ಅದು ಒಂಥರ ಚೆನ್ನಾಗಿತ್ತು. ಚಿಕ್ಕ ವಯಸ್ಸಿನಿಂದ ನಾವು ನೋಡಿದ್ದೀವಲ್ಲ, ಅದೇ. ಅಲ್ಲ, ಈಗ ಒಂದು ಬೇಕು ಅಂದಾಗ ಒಂದು ಕಳ್ಕೊಳ್ಬೇಕಲ್ವಾ? ಅವ್ರಿಗೂ ಏನಾದ್ರು ಎಲ್ಲ ಜಾಗ ಆಯ್ತಾ ಅವ್ರಿಗೆ, ಅಂಗಡಿಯವ್ರಿಗೆ ಜಾಗ ಮಾಡ್ಕೊಡೋದು ಅವ್ರಿಗೆ ಬಿಟ್ಟಿದ್ದು, ಸರ್ಕಾರಕ್ಕೆ ಬಿಟ್ಟಿದ್ದು. ಅಲ್ಲ, ಒಂದು ಬೇಕು ಅಂದಾಗ ಇವಾಗ ನಿಮ್ಗೆ ನಮ್ಗೆ ಓಡಾಡಕ್ ಜಾಗ ಬೇಕು ಅಂದಾಗ ನಾವು ಅದನ್ನ ತೆರವು ಮಾಡಿಸ್ಲೇಬೇಕಾಗಿತ್ತಲ್ಲ ಸರ್ಕಾರ. ಹೌದು ಅಲ್ವಾ? ಇವಾಗ ನಿಮ್ಗೆ ಓಡಾಡೋದಕ್ಕೆ ಕಂಫರ್ಟಬಲ್ ಆಗಿದೆ ಅಲ್ಲ? ನೋಡಿ, ಪಾಪ ವಯಸ್ಸಾದವ್ರು ಇದಾರೆ, ನೀವಿಬ್ರು ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀವಿ. ಅವಾಗ ಆದ್ರೆ ಈ ತರ ಓಡಾಡಕ್ ಆಗ್ತಿತ್ತ? ಕಷ್ಟ ಇತ್ತು, ಹಿಂಸೆ ಆಗ್ತಿತ್ತು. ರೋಡಲ್ಲಿ ಹೋಗ್ಬೇಕಾಗಿತ್ತಲ್ವಾ? ಅದಕ್ಕೆ ಏರ್ ಮಾರ್ಕೆಟ್ ಅಂದ್ರೆ ಇಲ್ಲಿ ಎಲ್ಲೆಲ್ಲಿಂದನೋ ಜನ ಬರ್ತಿದ್ರು. ಹೌದು ಅಲ್ವಾ? ಅವಾಗ ಹೇಗ್ ಅನ್ಸಿತ್ತು? ಅವಾಗ ಅಂದ್ರೆ ಅದು ರೂಢಿ ಆಗಿತ್ತು. ಒಟ್ಟಿನಲ್ಲಿ ಯಾವಾಗ ಸ್ವಲ್ಪ ಟೈಟ್ ಆಗಿತ್ತು ಜಾಗ. ಆ ಕಡೆ ಅಂಗಡಿ, ಈ ಕಡೆ ಅಂಗಡಿ ಸ್ವಲ್ಪ ಇತ್ತು. ಇವಾಗ ಪರವಾಗಿಲ್ಲ. ಏನ್ ಹೇಳ್ತೀರಾ ಕೃಷ್ಣ ಬೈರೇಗೌಡ ಸರ್ಗೆ? ಏನೋ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನಿಸ್ತೈತೆ. ಕ್ಲೀನ್ ಮಾಡಿಸ್ತಾ ಇದ್ದಾರೆ, ಚೆನ್ನಾಗಿದೆ. ಎಲ್ಲರಿಗೂ ಸಹಾಯ ಮಾಡಲಿ, ಅವ್ರಿಗೂ ಅಂಗಡಿಯವ್ರಿಗೂ ಸಹಾಯ ಮಾಡಲಿ, ನಮಗೂ ಸ್ವಲ್ಪ ಇದು ಮಾಡಲಿ. ಯಾರು ಹೊಟ್ಟೆ ಮೇಲೆ ನಾವು ಹೊಡಿಬಾರ್ದು. ಹೇಗಿದೆ ಈಗ ಈಸಿ ಆಗಿದೆ. ಮೊದಲು ಹೇಗೆ ಅನಿಸ್ತಿತ್ತು? ಮೊದಲು ಅಂದರೆ ಚಿಕ್ಕ ಇತ್ತು, ಈಗ ಓಡಾಡೋಕ್ಕೆ ಮೊದಲು ನೀವು ರೋಡಲ್ಲಿ ಓಡಾಡ್ತಿದ್ರಾ, ಫುಟ್ಪಾತಲ್ಲಿ ಓಡಾಡ್ತಿದ್ರಾ? ಆ ಕಡೆ ಹೋಗ್ತಿದ್ವಿ, ಈ ಕಡೆ ಒಂದು ಬರೋದೇ ಕಡಿಮೆ ಮಾಡ್ತಾ ಇದ್ವಿ. ಇವಾಗ ಈಗ ಬರ್ತಾ ಇದೀವಿ. ಈಗ ಏನು ಅನ್ಸುತ್ತಿದೆ? ನಮ್ಮ ಜಾಗ ನಮ್ಗಂತಾನೆ ಬಿಟ್ಟಿರೋ ಜಾಗ ಅನ್ಸುತ್ತಾ? ಏನು ಹೇಳ್ತೀರಾ ಕೃಷ್ಣ ಬೈರೇಗೌಡ ಸರ್? ಏನು ಹೇಳೋದು ಮೇಡಮ್, ಕ್ಲೀನಾಗಿದ್ದರೆ ಅವರು ಓಡಾಡೋಕ್ಕೆ ಈಸಿ ಆಗುತ್ತೆ. ಅಲ್ಲಾದ್ರೆ ಬಸ್ ಬರುತ್ತೆ, ಹಂಗೆ ಕಾರ್ ಬರುತ್ತೆ, ನೋಡ್ಕೊಂಡು ಬರಬೇಕು. ಇಲ್ಲಾಂದರೆ ನೀಟಾಗಿ ಹೋಗ್ಬೋದು, ಬರ್ಬೋದು ಅಂತ. ಈ ಥರ ತೆರವು ಮಾಡ್ಕೊಂಡು ಬರ್ತಾರೆ. ಅದು ಎಲ್ಲರಿಗೂ ಹಿತಕ್ಕೆ ಒಳ್ಳೇದಾ, ಅಥವಾ ಎಲ್ಲರಿಗೂ ಸಾರ್ವಜನಿಕರಿಗೆ ಒಳ್ಳೇದಾಗ್ತಾ ಇದೆಯಾ? ಓಡಾಡೋಕ್ಕೆ ಒಳ್ಳೇದಾಗ್ತಿದೆ. ಅಂದರೆ ಅವ್ರಿಗೂ ಫುಟ್ಪಾತ್ ಕೆಲಸ ಮಾಡೋರಿಗೆ ಅವ್ರಿಗೆ ಕಷ್ಟ ಆಗಿದೆ. ಈಗ ಸಂಪಾದನೆ ಮಾಡೋರಿಗೆ ಕಷ್ಟ ಆಗಿದೆ.